ನಾನು ಸುಚೇತಾ. ನಮ್ಮ ಮನೆಯವರು ಮುದ್ದಣ್ಣ. ಅವರು ಈ ಜನವರಿ ತಿಂಗಳೊಳಗನೆ ಪ್ಯಾರಾಲಿಟಿಕ್ ಸ್ಟ್ರೋಕ್ ಆಗಿ ಬಲಗೈ ಮತ್ತು ಬಲಗಾಲು ಸ್ವಾಧೀನ ತಪ್ಪಿತ್ತು ಮತ್ತು ಮಾತು ಸಂಪೂರ್ಣ ನಿಂತೋಗ್ಬಿಟ್ಟಿತ್ತು. ನಾವು ಬರೀ ಆರೋಗ್ಯದ ಬಗ್ಗೆ ಲಕ್ಷ್ಯ ಕೊಟ್ವಿ. ಹೀಗಾಗಿ ಅವರು 10 ದಿನದೊಳಗೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಆರಾಮ ಮಾಡಿ ಮನೆಗೆ ಕಳಿಸ್ಕೊಟ್ರು. ಬಟ್ ಮಾತು ಸಂಪೂರ್ಣ ಹೋಗಿದ್ದಕ್ಕೆ ಅವರು ಕಷ್ಟ ಅನುಭವಿಸ್ತಾಯಿದ್ರು, ನಾವು ಕಷ್ಟ ಅನುಭವಿಸ್ತಾಯಿದ್ವಿ. ಅವ್ರಿಗೇನು ಹೇಳ್ಕೊಳ್ಳಿಕ್ಕೂ ಆಗ್ತಾಯಿರಲಿಲ್ಲ. ನಂತರ 25 ದಿನದ ನಂತರ ಫೆಬ್ರವರಿ ಪ್ರಥಮವಾರದೊಳಗೆ ನಮಗೆ JCS ಕಾಲೇಜ್ ಸಂಪರ್ಕ ಬಂದು ಅವರು ಫೋನ್ ಮೂಲಕನೇ ನಾವು ಸಂಪರ್ಕ ಮಾಡಿದ್ವಿ. ವೈಯಕ್ತಿಕ ಹೋಗ್ಲಿಕ್ಕೆ ಆಗದೆ ಇದ್ರೂ ಕಾಲೇಜ್ ಪ್ರಿನ್ಸಿಪಾಲ್ ಸರು ಮತ್ತು ದರ್ಶನ್ ಸರು ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟು ಮನೆಗೆ ಮಕ್ಕಳನ್ನ ಪ್ರಾಕ್ಟಿಕಲ್ ಓರಿಯೆಂಟೇಷನ್ ಥರ ಕಳಿಸ್ಕೊಟ್ಟು ಮಾತು ಸ್ಟಾರ್ಟ್ ಮಾಡಿಸಿದ್ರು. ಒಂದೇ ಒಂದು 20 ದಿನದೊಳಗೆ ಅವರು ಮಾತುಗಳು ಪೂರಾ ಮಾತಾಡೋದು ಸ್ವರ ಬಂದವು. ನಂತರ ಮಾತು ಬಂತು. ನಂತರದ ಕ್ರಮೇಣ ಅವರ ಪ್ರಾಕ್ಟೀಸ್ ಮಾಡಿಸ್ದಂಗೆ ಸುಮಾರು 2-3 ತಿಂಗಳೊಳಗೆ ಅವರು ಚೆನ್ನಾಗಿ ಮಾತುಗಳು ಎಲ್ಲ ಕಲ್ತ್ಕೊಂಡ್ರು. ಆದರೆ ಈಗ ಸ್ವಲ್ಪ ಅವ್ರಿಗೇನಾದರೂ ಕೇಳಬೇಕನ್ಸಿದ್ರೆ ಕಷ್ಟ ಆಗ್ತಾಯಿದೆ. ಅದು ಮುಂದಿನ ಹಂತದೊಳಗಿನ ಪ್ರಾಕ್ಟೀಸ್ ಒಳಗೆ ಅದು ಗುಣ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ಅವರು ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು JSS ಕಾಲೇಜಿನ ಎಲ್ಲ ಪ್ರಿನ್ಸಿಪಾಲ್ ಮತ್ತು ದರ್ಶನ್ ಸರ್ಗೆ ಮತ್ತು ಮಕ್ಕಳಿಗೆಲ್ಲ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಅವ್ರು ನಮ್ಮ ಮನೆಯವರು ತಮ್ಮ ಹೆಸರು ಹೇಳ್ತಾರೆ. ನಮಸ್ತೆ. ನಮ್ಮ ಹೆಸರು ಮುತ್ತಣ್ಣ ಕಸ್ತೂರಿ. ಇನ್ನೊಮ್ಮೆ ಹೇಳ್ರಿ. ಮುತ್ತಣ್ಣ ಕಸ್ತೂರಿ. ಧನ್ಯವಾದಗಳು ಸರ್ಗೆಲ್ಲ ಧನ್ಯವಾದಗಳು.